ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಕೆಲವು ಈ ರೀತಿಯ ವಿಡಿಯೋಗಳು ಹರಿದಾಡ್ತಿವೆ. ಇನ್ನು ಮುಂದೆ ಎಲ್ಲ ಶಾಲೆ ಕಾಲೇಜಿನಲ್ಲಿ ಯೂಟ್ಯೂಬ್ ಕ್ಲಾಸಸ್ ನಡೀತಿದೆ. ಇನ್ನು ಮುಂದೆ ಯೂಟ್ಯೂಬರ್ಗಳನ್ನು ಗೇಲಿ ಮಾಡಬೇಡಿ, ಈಗ ಸರ್ಕಾರವೇ ಯೂಟ್ಯೂಬ್ ಮಾಡೋದು ಕಲಿಸ್ತಿದೆ ಅನ್ನೋ ಟೈಟಲ್ ಮತ್ತು ಥಂಬ್ನೇಲ್ ಹಾಕಿದ ವಿಡಿಯೋ ಹರಿದಾಡ್ತಿವೆ ಯೂಟ್ಯೂಬ್ ಮೇಲೆ. ಈ ರೀತಿಯ ಥಂಬ್ನೇಲ್ಸ್ ನೋಡಿದರೆ, ಈ ರೀತಿಯ ವಿಡಿಯೋ ನೋಡಿದರೆ ನಿಜವಾಗಿಯೂ ದೊಡ್ಡ ಬದಲಾವಣೆ ಏನಾದರೂ ಆಗ್ತಿದೆಯಾ ಅನ್ನಿಸ್ತಿದೆ. ಆದರೆ 2026 ಬಜೆಟ್ನಲ್ಲಿ ನಿಜವಾಗಿಯೂ ಏನು ಘೋಷಿಸಲಾಗಿದೆ, ನಿಜವಾಗ್ಲೂ ಶಾಲೆ ಕಾಲೇಜಿನಲ್ಲಿ ಯೂಟ್ಯೂಬ್ ಸಬ್ಜೆಕ್ಟ್ ಬರ್ತಿದೆಯಾ, ಯೂಟ್ಯೂಬ್ ಬಗ್ಗೆ ಶಾಲೆಗಳಲ್ಲಿ ಕಲಿಸ್ತಾರಾ? ಸೊ ಇವತ್ತು ನಾವು ಫ್ಯಾಕ್ಟ್ಸ್ ಮಾತ್ರ ಇಲ್ಲಿ ನೋಡೋಣ ಸ್ನೇಹಿತರೆ, ಮಾತನಾಡೋಣ. ಮೊದಲು 2026 ಯೂನಿಯನ್ ಬಜೆಟ್ನಲ್ಲಿ ಏನು ಹೇಳಲಾಗಿದೆ. 2026 ಬಜೆಟ್ ಫೆಬ್ರವರಿ 1ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದರು. ಈ ಬಜೆಟ್ನಲ್ಲಿ ಒಂದು ಪ್ರಮುಖ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ. ಅದೇನೆಂದರೆ ನ್ಯಾಷನಲ್ ಕ್ರಿಯೇಟರ್ ಲ್ಯಾಬ್ಸ್ ಸ್ಥಾಪನೆ ಬಗ್ಗೆ. ನ್ಯಾಷನಲ್ ಕ್ರಿಯೇಟರ್ ಲ್ಯಾಬ್ಸ್ ಅಂದರೆ ಏನು? ನ್ಯಾಷನಲ್ ಕ್ರಿಯೇಟರ್ ಲ್ಯಾಬ್ಸ್ ಇದು ಯೂಟ್ಯೂಬ್ ಸಬ್ಜೆಕ್ಟ್ ಅಲ್ಲ, ಇದು ನೆನಪಿರಲಿ. ಇದು ಡಿಜಿಟಲ್ ಕ್ರಿಯೇಟಿವ್ ಸ್ಕಿಲ್ಸ್ ಟ್ರೈನಿಂಗ್ ಸ್ಪೇಸಸ್ ಸ್ನೇಹಿತರೆ. ಸರ್ಕಾರ ಸುಮಾರು 250 ಕೋಟಿ ಅನುದಾನವನ್ನು ಮೀಸಲಿಟ್ಟಿದೆ ಈ ಲ್ಯಾಬ್ ಸ್ಥಾಪನೆಗೆ. ಈ ಲ್ಯಾಬ್ಸ್ಗಳಲ್ಲಿ ಕಲಿಸಬಹುದಾದ ವಿಷಯಗಳು ಏನಂದರೆ ಆ್ಯನಿಮೇಷನ್, ಗೇಮಿಂಗ್, VFX ಅಂದರೆ ವಿಜುವಲ್ ಎಫೆಕ್ಟ್ಸ್, ಡಿಜಿಟಲ್ ಸ್ಟೋರಿ ಟೆಲ್ಲಿಂಗ್, ಕಾಮಿಕ್ಸ್, ವಿಡಿಯೋ ಪ್ರೊಡಕ್ಷನ್ ಮತ್ತು ಎಡಿಟಿಂಗ್, AI ಬೇಸ್ಡ್ ಕ್ರಿಯೇಟಿವ್ ಟೂಲ್ಸ್ ಬಗ್ಗೆ. ಇದು ಹಾಬಿ ತರಬೇತಿ ಅಲ್ಲ, ಹ್ಯಾಂಡ್ಸ್ ಆನ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿರಲಿದೆ ಸ್ನೇಹಿತರೆ. ಇನ್ನು ಎಲ್ಲಿ ಸ್ಥಾಪನೆ ಆಗ್ತಿದೆ ಈ ಯೋಜನೆ ಪ್ರಕಾರ ಸ್ನೇಹಿತರೆ? ಭಾರತದ 15,000 ಸೆಕೆಂಡರಿ ಸ್ಕೂಲ್ಸ್, 500 ಕಾಲೇಜಸ್ಗಳಲ್ಲಿ AVGC ಅಂದರೆ ಆ್ಯನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಮಿಕ್ಸ್ಗೆ ಸಂಬಂಧಿತ ಲ್ಯಾಬ್ ಸ್ಥಾಪಿಸೋ ಉದ್ದೇಶ ಇದಾಗಿದೆ ಸ್ನೇಹಿತರೆ. ಇಲ್ಲಿ ಸರ್ಕಾರದ ಸ್ಪಷ್ಟ ಸಂದೇಶ ಏನಂದರೆ ಕ್ರಿಯೇಷನ್ ಅನ್ನು ಕ್ಯಾರಿಯರ್ ಥರ ತಗೊಳ್ತಿದೆ. ಅಂದರೆ ಕಂಟೆಂಟ್ ಕ್ರಿಯೇಷನ್ ಕೇವಲ ಟೈಮ್ ಪಾಸ್ ಅಲ್ಲ, ಇದು ಫ್ಯೂಚರ್ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಸ್ನೇಹಿತರೆ. AVGC ಸೆಕ್ಟರ್ನಲ್ಲಿ ನಾನು AVGC ಏನು ಅನ್ನೋದು ಮುಂಚೆನೇ ಹೇಳಿದ್ದೀನಿ. ಓಕೆ, AVGC ಸೆಕ್ಟರ್ನಲ್ಲಿ 2030ರೊಳಗೆ ಸುಮಾರು 20 ಲಕ್ಷ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಬೇಕಾಗಬಹುದು ಎಂಬ ಇಂಡಸ್ಟ್ರಿ ಅಂದಾಜಿದೆ ಸ್ನೇಹಿತರೆ. ಈ ಹಿನ್ನೆಲೆಯಿಂದ ಯುವಕರಿಗೆ ಅರ್ಲಿ ಎಕ್ಸ್ಪೋಜರ್ ಕೊಡಲು ಈ ಯೋಜನೆ. ಈಗ ಮುಖ್ಯ ಪ್ರಶ್ನೆ, ಎಲ್ಲ ಶಾಲೆಗಳಲ್ಲಿ ಯೂಟ್ಯೂಬ್ ಕ್ಲಾಸ್ ನಡೆಯಲಿದೆಯಾ? ಇದು ಸತ್ಯನಾ? ಇಲ್ಲ ಸ್ನೇಹಿತರೆ, ಇದು ಶುದ್ಧ ಸುಳ್ಳು ಸ್ನೇಹಿತರೆ. ಬಜೆಟ್ನಲ್ಲಿ ಎಲ್ಲೂ ಶಾಲೆಗಳಲ್ಲಿ ಯೂಟ್ಯೂಬ್ ಕ್ಲಾಸ್ ನಡೆಯಲಿದೆ ಎಂದು ಹೇಳಿಲ್ಲ. ವಿದ್ಯಾರ್ಥಿಗಳು ಎಲ್ಲರೂ ಯೂಟ್ಯೂಬರ್ ಆಗಬೇಕು ಅಂತ ಹೇಳಿಲ್ಲ. ಹಾಗಾದರೆ ಈ ರೀತಿಯ ಟೈಟಲ್ ಬರೆದು ಥಂಬ್ನೇಲ್ ಹಾಕಿ ಗೊಂದಲ ಸೃಷ್ಟಿ ಯಾಕೆ ಮಾಡ್ತಿದ್ದಾರೆ? ಕೆಲವು ಕ್ರಿಯೇಟರ್ಸ್ ಮೋಟಿವೇಶ್ನಲ್ ಆ್ಯಂಗಲ್ ತೆಗೆದುಕೊಂಡು ಹೇಳ್ತಿದ್ದಾರೆ, ಈಗ ಯೂಟ್ಯೂಬರ್ಗಳನ್ನು ಯಾರು ಹಾಸ್ಯ ಮಾಡಬೇಡಿ, ಸರ್ಕಾರವೇ ಯೂಟ್ಯೂಬ್ ಕಲಿಸ್ತಿದೆ. ಆದರೆ ಸತ್ಯ ಏನು ಗೊತ್ತಾ ಸ್ನೇಹಿತರೆ? ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಕ್ರಿಯೇಟರ್ ಲ್ಯಾಬ್ಸ್ ಒಂದು ಸ್ಕಿಲ್ ಟ್ರೈನಿಂಗ್ ಇನಿಷಿಯೇಟಿವ್ ಸ್ನೇಹಿತರೆ. ಇವೆರಡನ್ನು ಮಿಕ್ಸ್ ಮಾಡಿ ಸೆನ್ಸೇಷನಲ್ ಟೈಟಲ್ ಮಾಡಲಾಗಿದೆ ಅಷ್ಟೇ. ಇನ್ನು ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ ಅಂದರೆ ಏನು? ಸರಳವಾಗಿ ಹೇಳೋದಾದರೆ ಸ್ನೇಹಿತರೆ, ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ ಅಂದರೆ ಒಂದು ಪ್ರಾಕ್ಟಿಕಲ್ ಲರ್ನಿಂಗ್ ಸ್ಪೇಸ್. ಕೋರ್ ಕಾಂಪೊನೆಂಟ್ಸ್ನಲ್ಲಿ ಸ್ನೇಹಿತರೆ 3 ಭಾಗವಾಗಿದೆ. ಒಂದು ಮೀಡಿಯಾ ಪ್ರೊಡಕ್ಷನ್ ಮತ್ತು ಟೆಕ್ನಾಲಜಿ, ಅದರಲ್ಲಿ ಕ್ಯಾಮ್ರಾ ಹ್ಯಾಂಡ್ಲಿಂಗು, ಮೈಕ್ ಯೂಸೇಜು, ಲೈಟಿಂಗು, ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ಇರುತ್ತೆ. ಇನ್ನು 2ರಲ್ಲಿ ಕ್ರಿಯೇಟಿವಿಟಿ ಡೆವಲಪ್ಮೆಂಟ್, ಅದರಲ್ಲಿ ಸ್ನೇಹಿತರೆ ಸ್ಟೋರಿ ಟೆಲ್ಲಿಂಗು, ಸ್ಕ್ರಿಪ್ಟ್ ರೈಟಿಂಗು, ವಿಜುವಲ್ ಕಮ್ಯುನಿಕೇಷನ್ ಇರುತ್ತೆ. ಇನ್ನು 3ನೇ ಭಾಗದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್, ಅದರಲ್ಲಿ SEO ಬೇಸಿಕ್ಸ್, ಪ್ಲ್ಯಾಟ್ಫಾರ್ಮ್ ಅಲ್ಗೋರಿದಮ್ಸ್, ಆಡಿಯನ್ಸ್ ಅನಾಲಿಟಿಕ್ಸ್, ಪರ್ಸ್ನಲ್ ಬ್ರ್ಯಾಂಡಿಂಗ್. ಇದು ಯೂಟ್ಯೂಬ್ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್ ಮತ್ತು ಫಿಲ್ಮ್ ಇಂಡಸ್ಟ್ರಿ, ಗೇಮಿಂಗ್ ಇಂಡಸ್ಟ್ರಿ, ಆ್ಯನಿಮೇಷನ್ ಸ್ಟುಡಿಯೋಸ್ ಎಲ್ಲದರಿಗೂ ಯೂಸ್ಫುಲ್ ಸ್ಕಿಲ್ ಸ್ನೇಹಿತರೆ ಇದು. ಹಾಗಾಗಿ ಸರ್ಕಾರ ಕ್ರಿಯೇಟಿವ್, ಕಲ್ಚರಲ್, ಡಿಜಿಟಲ್ ಇಂಡಸ್ಟ್ರೀಸನ್ನು ಎಕನಾಮಿಕ್ ಗ್ರೋತ್ ಡ್ರೈವರ್ ಆಗಿ ನೋಡ್ತಿದೆ. ಇನ್ನು ಫೇಕ್ ವರ್ಸಸ್ ಫ್ಯಾಕ್ಟ್ ಸ್ಪಷ್ಟವಾಗಿ ನೋಡೋದಾದರೆ 250 ಕೋಟಿ ಕ್ರಿಯೇಟರ್ಸ್ ಲ್ಯಾಬ್ ಇದು ಸತ್ಯ. 15,000 ಶಾಲೆ ಮತ್ತು 500 ಕಾಲೇಜ್ ಯೋಜನೆ ಇದು ಕೂಡ ಸತ್ಯ. ಆ್ಯನಿಮೇಷನ್, ಗೇಮಿಂಗ್, VFX ಟ್ರೈನಿಂಗ್ ಇದು ಸಹ ಸತ್ಯ. ಆದರೆ ಶಾಲೆ ಕಾಲೇಜ್ನಲ್ಲಿ ಯೂಟ್ಯೂಬ್ ಕ್ಲಾಸ್ ನಡೆಯುತ್ತೆ, ಇದು ತಪ್ಪು ಸಂದೇಶ. ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಸರ್ಕಾರದ ಯೋಜನೆ ಇದು ಕೂಡ ತಪ್ಪು ಸ್ನೇಹಿತರೆ. ಕಂಟೆಂಟ್ ಕ್ರಿಯೇಷನ್ ದೊಡ್ಡ ಉದ್ಯೋಗ ಕ್ಷೇತ್ರವಾಗುತ್ತಿದೆ, ಇದು ಮಾತ್ರ ಸತ್ಯ ಸ್ನೇಹಿತರೆ.
ಆದರೆ ಎಕ್ಸಾಗ್ಜರೇಷನ್ ಮಾಡೋದ್ರಿಂದ ಕ್ರೆಡಿಬಿಲಿಟಿ ಕಳೆದುಕೊಳ್ಳುತ್ತೇವೆ. ಸರ್ಕಾರ ಸಪೋರ್ಟ್ ಮಾಡ್ತಿದೆ ಅನ್ನೋದು ಒಂದು ಪಾಸಿಟಿವ್ ವಿಷಯ, ಆದರೆ ಎಲ್ಲರೂ ಯೂಟ್ಯೂಬರ್ ಆಗಬೇಕು ಅನ್ನೋದು ಓವರ್ ಹೈಪ್ ಇದು ಸ್ನೇಹಿತರೆ, ಅಷ್ಟೇ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕ್ಲಿಯರ್ ಸಂದೇಶ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸ್ಕಿಲ್ ಕಲಿಯೋದು ಒಳ್ಳೆಯದು, ಡಿಜಿಟಲ್ ಎಕ್ಸ್ಪೋಜರ್ ಅಗತ್ಯ, ಆದರೆ ಓದು ನಿಮ್ಮ ಮೊದಲ ಆದ್ಯತೆ ಸ್ನೇಹಿತರೆ. ಬಜೆಟ್ 2026ರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಯೂಟ್ಯೂಬ್ ಕ್ಲಾಸ್ ಶುರುವಾಗಲಿದೆ ಅನ್ನೋದು ಫೇಕ್ ನ್ಯೂಸ್ ಸ್ನೇಹಿತರೆ. ನ್ಯಾಷನಲ್ ಕ್ರಿಯೇಟರ್ ಲ್ಯಾಬ್ಸ್ ಅನ್ನೋದು ರಿಯಲ್ ಸ್ಕಿಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಅಷ್ಟೇ. ತಮ್ನೆಲ್ ನೋಡಿ ಇದೇ ಸತ್ಯ ಅಂತ ನಂಬೋ ಅಗತ್ಯ ಇಲ್ಲ. ಫ್ಯಾಕ್ಟ್ಸ್ ತಿಳ್ಕೊಂಡು ನಿರ್ಧಾರ ಮಾಡಿ ಸ್ನೇಹಿತರೆ. ಈ ರೀತಿಯ ಮತ್ತು ಫ್ಯಾಕ್ಟ್ ಬೇಸ್ಡ್ ವಿಡಿಯೋ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.